ಸಸ್ಯ ಕಾಶಿಗೆ ಸರ್ಕಾರ ಗುಂಡಿ ತೋಡೋದಕ್ಕೆ ಹೊರಟಿದೆ. ಹೀಗಂತ ಲಾಲ್ಬಾಗ್ನಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ಟನಲ್ ರಸ್ತೆ ವಿರೋಧಿಸಿ ನಡೀತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದ ಆರ್ ಅಶೋಕ್, ಸಸ್ಯ ಕಾಶಿಗೆ ಸರ್ಕಾರ ಗುಂಡಿ ತೋಡೋದಕ್ಕೆ ಹೊರಟಿದೆ. 18 ಕಿಲೋಮೀಟರ್ ಟನಲ್ನಿಂದ ಟ್ರಾಫಿಕ್ ಕ್ಲಿಯರ್ ಆಗುತ್ತಾ? ಬೆಂಗಳೂರಿನ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಲಿದ್ದಾರಾ? ಟ್ವಿನ್ ಟನಲ್ ರಸ್ತೆಗೆಲ್ಲ ವಿಐಪಿ ಕಾರಿಡಾರ್ ಆಗಿದೆ. ಮುಖ್ಯಮಂತ್ರಿಗಳು ಓಡಾಡುವಂತಹ ವಿಐಪಿ ಕಾರಿಡಾರ್ ಆಗಿದೆ. ಸಾರ್ವಜನಿಕರಿಗೆ ಈ ಕಾರಿಡಾರ್ ಅಂದ್ರೆ ಪ್ರವೇಶನೇ ಇರಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪರಿಸರ ಪ್ರೇಮಿಗಳ ಬೆಂಗಳೂರಿಗೆ ಇತಿಹಾಸ ಇರತಕ್ಕಂತ, ಬೆಂಗಳೂರಿಗೆ ಒಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥ, ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಂಡಿ ತೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ಬೆಂಗಳೂರಿನ ಜನ ನಿದ್ದೆಗೆಡುವಂಥ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ. ಇದು ವಿಐಪಿ ಕಾರಿಡಾರ್. ಒಂದು ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ, ವಿಐಪಿ ಲೈನ್ ಹಾಕ್ಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕ್ಕೊಂಡು ಓಡಾಡ್ತಾರಲ್ಲ, ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು? ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರೋವಂಥದ್ದು. ನಿಮ್ಮ ಹತ್ರ ಮೋಟರ್ ಬೈಕ್ ಇರುವಂಥದ್ದು, ಸೈಕಲ್ ಇರುವಂಥದ್ದು, ನಡಿಗೆದಾರರು, ಇವ್ರು ಇರುವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ. ಅದಕ್ಕೆ ಬೆಂಗಳೂರಿನ ಆರ್ಥಿಕ ವ್ಯವಸ್ಥೆಯನ್ನ ಪಾತಾಳಕ್ಕೆ ಕಳಿಸುವಂತ ಈ ಸುರಂಗ ಯೋಜನೆ. ನೋಡಿ, ಕೆಂಪೇಗೌಡರು ನಮ್ಮ ಬೆಂಗಳೂರಿನ ಜನತೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ, ಇಂಥ ಒಂದು ಶಿಲೆಯ ಮೇಲೆ ನಮ್ಮ ಬೆಂಗಳೂರನ್ನ ಕಟ್ಟಿದ್ದಾರೆ. ಇಲ್ಲಿ ಭೂಕಂಪ ಇಲ್ಲ, ಎಲ್ಲೆಲ್ಲೋ ಭೂಕಂಪ ಆಗುತ್ತೆ, ಇಲ್ಲಿ ಭೂಕಂಪದ ಪ್ರಭಾವ ಇಲ್ಲ, ಡಿಸಾಸ್ಟರ್ ಇಲ್ಲ ಇಲ್ಲಿ. ನಾನು ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ನಿಮಗೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟಿದ್ದಾರಾ? ಇಲ್ಲ. ಕೇಳದೆ, ಇಲ್ಲ, ಕೊಟ್ಟಿಲ್ಲ. ಆದ್ರೆ ನೀವು ಲಾಲ್ಬಾಗಲ್ಲಿ ಎಲ್ಲಾ ಕಡೆ ಸುತ್ತಾಡಿ, ಬೋರ್ಡ್ಗಳ ಮೇಲೆ ಬೋರ್ಡ್ಗಳಿದೆ. ಈ ಟನಲ್ ರಸ್ತೆ ಶ್ರೀಮಂತರಿಗೋಸ್ಕರ ಮಾಡ್ತಾ ಇರೋದು ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ. ಶ್ರೀಮಂತರಿಗೋಸ್ಕರ ಇರುವಂತಹ ಟನಲ್ ರಸ್ತೆ ಇದು. ಬೆಂಗಳೂರಿನಲ್ಲಿ 12% ಜನರ ಬಳಿ ಮಾತ್ರ ಕಾರಿರೋದು. ಬೆಂಗಳೂರಿನ ಆರ್ಥಿಕ ಸ್ಥಿತಿ ಪಾತಾಳಕ್ಕಿಳಿಸುವಂತಹ ಯತ್ನ. ಈ ಯೋಜನೆಗೆ ಯಾವ ಇಲಾಖೆಯಿಂದಲೂ ಕೂಡ ಸರ್ಕಾರ ಒಪ್ಪಿಗೆ ಪಡ್ಕೊಂಡಿಲ್ಲ. ಇದು ನಾನಷ್ಟೇ ಅಲ್ಲ, ಬೆಂಗಳೂರು ಜನ ಕೂಡ ವಿರೋಧಿಸ್ತಾ ಇದ್ದಾರೆ. ನಾವು ಕೇಳೋ ಪ್ರಶ್ನೆಗಳಿಗೆ ಅಧಿಕಾರಿಗಳ ಬಳಿ ಉತ್ತರನೇ ಇಲ್ಲ ಅಂತಲೂ ಕೂಡ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವಿತ ಈ ಟನಲ್ ರಸ್ತೆಯ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಒಂದು ಧ್ವನಿಯಿಂದ ಇದನ್ನ ವಿರೋಧ ಮಾಡಿದ್ದೀವಿ. ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ, ಶ್ರೀಮಂತರಿಗೋಸ್ಕರ ಮಾಡಿರುವಂತ ಯೋಜನೆ ಇದು. ಇದನ್ನ ನಾವು ಮೊದಲನೇ ದಿವಸದಿಂದ, ಈಗಾಗಲೇ ಒಂದು 4 ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂತದ್ದು 12% ಜನ. ಆ 12% ಜನ ಉಪಯೋಗ ಆಗುವಂತ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂತ ಒಂದು ವಿಐಪಿ ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ಗಳನ್ನ, ಕೆರೆಗಳನ್ನ ಹುಡುಕಿದ್ದಾರೆ ಎಂಟ್ರಿಗೆ, ಎಕ್ಸಿಟ್ಗೆ. ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ, ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಅಂತಾರೆ, ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕ್ ಅಂತಾರೆ. ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ. ಒಂಥರ ನಾಗರಾವಿನ ಹೆಡೆ ಇದ್ದಂಗಿದು ಇದ್ರ ಎಂಟ್ರಿ ಎಕ್ಸಿಟ್. ಎಲ್ಲಿ ಬರುತ್ತೆ, ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ. ಯಾವ ಪಾರ್ಕಿಗೆ